ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಬುಕ್ ಮಾರ್ಕ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ಒಂದು ಕಾರ್ಡ್ಬೋರ್ಡಲ್ಲಿ ಹೇಗೆ ಒಂದು ಕೌ ಪೇಂಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ತ್ರೀಯ ಸುಗಂಧ. ಸ್ತ್ರೀಯ ಬಗ್ಗೆ ನಾನು ಓದಿದ ಅತ್ಯುತ್ತಮ ಲೇಖಗಳಲ್ಲಿ ಇದು ಒಂದು. ಖಂಡಿತ ಓದಲು ಯೋಗ್ಯವಾಗಿದೆ. ಸ್ತ್ರೀ. ದೇವರು ಸ್ತ್ರೀಯನ್ನು ಸೃಷ್ಟಿಸಿದಾಗ ಆ ಶುಕ್ರವಾರ ತಡರಾತ್ರಿಯವರೆಗೆ ಕೆಲಸ ಮಾಡುತ್ತಿದ್ದ. ಆಗ ಒಬ್ಬ ದೇವದೂತ ಕೇಳಿದ, ಇಷ್ಟು ಸಮಯ ಯಾಕೆ ತೆಗೆದುಕೊಳ್ಳುತ್ತಿದ್ದೆ? ದೇವರು ಹೇಳಿದ, ಅವಳನ್ನು ರೂಪಿಸಲು ನಾನು ಎಷ್ಟು ಷರತ್ತುಗಳನ್ನು ಪೂರೈಸಬೇಕು ನೋಡಿದ್ದೀಯಾ? ಅವಳು ಎಲ್ಲ ಪರಿಸ್ಥಿತಿಗಳಲ್ಲೂ ಕೆಲಸ ಮಾಡಲು ಸಮರ್ಥಳಾಗಿರಬೇಕು. ಅವಳು ಒಂದೇ ಸಮಯದಲ್ಲಿ ಅನೇಕ ಮಕ್ಕಳನ್ನು ನೋಡಿಕೊಳ್ಳ ಶಕ್ತಳಾಗಿರಬೇಕು. ಅವಳ ಅಪ್ಪುಗೆ ಮೊಣಕಾಲಿನ ಗಾಯವಿರಲಿ ಅಥವಾ ಮುರಿದ ಹೃದಯವಿರಲಿ, ಎಲ್ಲವನ್ನೂ ಗುಣಪಡಿಸುವಂತಿರಬೇಕು. ಇದೆಲ್ಲವನ್ನು ಅವಳು ಕೇವಲ 2 ಕೈಗಳಿಂದ ಮಾಡಬೇಕು. ಕಾಯಿಲೆಯಾಗಿದ್ದರೂ ತನ್ನನ್ನು ತಾನು ಸರಿಪಡಿಸಿಕೊಂಡು ದಿನಕ್ಕೆ 18 ಗಂಟೆ ಕೆಲಸ ಮಾಡಲು ಶಕ್ತಳಾಗಿರಬೇಕು. ದೇವದೂತ ಚಕಿತನಾದ. ಕೇವಲ 2 ಕೈಗಳೇ? ಅಸಾಧ್ಯ. ಮತ್ತು ಇದೇ ಸಾಮಾನ್ಯ ರಚನೆಯೇ? ದೇವದೂತ ಸ್ತ್ರೀಯರ ಹತ್ತಿರ ಹೋಗಿ ಅವಳನ್ನು ಸ್ಪರ್ಶಿಸಿದ. ಪ್ರಭು, ನೀವು ಅವಳನ್ನು ತುಂಬ ಮೃದುವಾಗಿ ಮಾಡಿದ್ದೀರಿ. ದೇವರು ಹೇಳಿದ, ಅವಳು ಮೃದು, ಆದರೆ ಅವಳನ್ನು ತುಂಬ ಬಲಿಷ್ಠಳನ್ನಾಗಿ ಮಾಡಿದ್ದೇನೆ. ಅವಳು ಎಷ್ಟು ಸಹಿಸಬಲ್ಲಳು ಮತ್ತು ಎಷ್ಟು ಕಷ್ಟಗಳನ್ನು ಗೆಲ್ಲಬಲ್ಲಳು ಎಂಬುದನ್ನು ನೀನು ಊಹಿಸಲು ಸಾಧ್ಯವಿಲ್ಲ. ದೇವದೂತ ಕೇಳಿದ, ಅವಳು ಯೋಚಿಸಬಲ್ಲಳೇ? ದೇವರು ಹೇಳಿದ, ಅವಳು ಯೋಚಿಸುವುದು ಮಾತ್ರವಲ್ಲ, ತರ್ಕ ಮಾಡುತ್ತಾಳೆ, ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ಮತ್ತು ಸಂವಾದವನ್ನು ನಡೆಸುತ್ತಾಳೆ. ದೇವದೂತ ಅವಳ ಕೆನ್ನೆಯನ್ನು ಸ್ಪರ್ಶಿಸಿದ. ಪ್ರಭು, ಇಲ್ಲಿಂದ ಏನೋ ಸೋರುತ್ತಿದೆ. ನೀವು ಅವಳ ಮೇಲೆ ತುಂಬ ಹೊರೆ ಹಾಕಿದ್ದೀರಿ. ದೇವರು ಹೇಳಿದ, ಅದು ಸೋರುತ್ತಿಲ್ಲ, ಅವು ಕಣ್ಣೀರು. ಅವು ಯಾವುದಕ್ಕಾಗಿ? ದೇವದೂತ ಕೇಳಿದ. ದೇವರು ಹೇಳಿದ, ಕಣ್ಣೀರು ಅವಳ ದುಃಖ, ಸಂದೇಹ, ಪ್ರೀತಿ, ಒಂಟಿತನ, ನೋವು ಮತ್ತು ಅಭಿಮಾನವನ್ನು ವ್ಯಕ್ತಪಡಿಸುವ ಮಾರ್ಗ. ಇದನ್ನು ಕೇಳಿ ದೇವದೂತ ಬಹಳ ಪ್ರಭಾವಿತನಾದ. ಪ್ರಭು, ನೀವು ನಿಜವಾಗಿಯೂ ಅದ್ಭುತ. ನೀವು ಎಲ್ಲವನ್ನೂ ಯೋಚಿಸಿದ್ದೀರಿ. ಅವಳು ನಿಜಕ್ಕೂ ವಿಲಕ್ಷಣ ಸ್ತ್ರೀ. ದೇವರು ಹೇಳಿದ, ಹೌದು, ಅವಳು ಹಾಗೆಯೇ. ಅವಳಲ್ಲಿ ಪುರುಷನನ್ನು ಬೆರಗೊಳಿಸುವ ಶಕ್ತಿ ಇದೆ. ಅವಳು ಸಂಕಷ್ಟಗಳನ್ನು ಎದುರಿಸಬಲ್ಲಳು ಮತ್ತು ಭಾರವಾದ ಜವಾಬ್ದಾರಿಗಳನ್ನು ಹೊರಬಲ್ಲಳು. ಅವಳಲ್ಲಿ ಸಂತೋಷ, ಪ್ರೀತಿ ಮತ್ತು ಸ್ವಂತ ಅಭಿಪ್ರಾಯಗಳಿವೆ. ಕಿರುಚಬೇಕು ಅನ್ನಿಸಿದಾಗಲೂ ಅವಳು ನಗುತ್ತಾಳೆ. ಅಳಬೇಕು ಅನ್ನಿಸಿದಾಗಲೂ ಹಾಡುತ್ತಾಳೆ. ಸಂತೋಷದಲ್ಲಿ ಆಳುತ್ತಾಳೆ ಮತ್ತು ಭಯವಾದರೂ ನಗುತ್ತಾಳೆ. ಅವಳು ನಂಬಿದ ವಿಷಯಕ್ಕಾಗಿ ಹೋರಾಡುತ್ತಾಳೆ. ಅವಳ ಪ್ರೀತಿ ನಿಸ್ವಾರ್ಥ. ಸಂಬಂಧಿಕರು ಅಥವಾ ಸ್ನೇಹಿತರನ್ನು ಕಳೆದುಕೊಂಡಾಗ ಅವಳ ಹೃದಯ ಒಡೆಯುತ್ತದೆ, ಆದರೂ ಬದುಕಲು ಶಕ್ತಿ ಕಂಡುಕೊಳ್ಳುತ್ತಾಳೆ. ದೇವದೂತ ಕೇಳಿದ, ಹಾಗಾದರೆ ಅವಳು ಪರಿಪೂರ್ಣಳೇ? ದೇವರು ಹೇಳಿದ, ಇಲ್ಲ, ಅವಳಲ್ಲಿ ಒಂದೇ ಒಂದು ಕೊರತೆ ಇದೆ. ಅವಳು ಅನೇಕ ಬಾರಿ ತನ್ನದೇ ಬೆಲೆಯನ್ನು ಮರೆತು ಬಿಡುತ್ತಾಳೆ. 5 ವರ್ಷದ ಹುಡುಗನೊಬ್ಬ ಕೈಯಲ್ಲಿ 1 ರೂಪಾಯಿ ಹಿಡಿದುಕೊಂಡು ಕಿರಾಣಿ ಅಂಗಡಿಗೆ ಹೋಗಿ ನಿಂತ. ಅಂಗಡಿಯವನು ಹುಡುಗನನ್ನು ಕೇಳಿದ, ಮಗು, ನಿನಗೆ ಏನು ಬೇಕು? ಹುಡುಗ ಅಂಗಡಿಯವನನ್ನು, ನಿಮ್ಮ ಅಂಗಡಿಯಲ್ಲಿ ದೇವರು ಸಿಗಬಹುದೇ? ಇದನ್ನು ಕೇಳಿದ ಅಂಗಡಿಯವನು ಕೋಪಗೊಂಡು ಹುಡುಗನನ್ನು ಜೋರಾಗಿ ಕೂಗಿ ಬೈದು ಆ ಹುಡುಗನನ್ನು ಅಂಗಡಿಯಿಂದ ಹೊರಗೆ ಓಡಿಸಿದನು. ಹುಡುಗ ಹೀಗೆ ಸುಮಾರು 30-40 ಅಂಗಡಿಗಳನ್ನು ಸುತ್ತಿ ತುಂಬ ಪ್ರಯತ್ನ ಮಾಡಿದನು. ಪ್ರತಿ ಅಂಗಡಿಗೆ ಹೋಗಿ, ನಿಮ್ಮ ಅಂಗಡಿಯಲ್ಲಿ ದೇವರು ಸಿಗಬಹುದೇ ಎಂದು ಕೇಳುತ್ತಿದ್ದ. ಒಂದು ಅಂಗಡಿಯಲ್ಲಿ ಒಬ್ಬ ತುಂಬ ವಯಸ್ಸಾದ ಅಜ್ಜ ಕೂತಿದ್ದ. ಅವನನ್ನು ನೋಡಿ ಈ ಪುಟ್ಟ ಹುಡುಗ ಕೇಳಿದ, ಅಜ್ಜ, ನಿನ್ನ ಅಂಗಡಿಯಲ್ಲಿ ದೇವರು ಸಿಗುತ್ತಾನೆಯೇ? ನಿನ್ನ ಬಳಿ ಎಷ್ಟು ಹಣವಿದೆ ಎಂದು ಆ ಅಜ್ಜ ಮಗುವನ್ನು ಕೇಳಿದರು. ನನ್ನ ಬಳಿ 1 ರೂಪಾಯಿ ಇದೆ ಎಂದು ಹುಡುಗ ಹೇಳಿದ. ಮಗುವನ್ನು ಹತ್ತಿರಕ್ಕೆ ಕರೆದು ಕೇಳಿದರು, ದೇವರು ನಿನಗೆ ಏಕೆ ಬೇಕು ಮಗು? ದೇವರನ್ನು ಖರೀದಿಸಿ ಏನು ಮಾಡುತ್ತಿ? ಪ್ರಶ್ನೆ ಕೇಳಿದ ನಂತರ ಮಗುವಿಗೆ ತುಂಬ ಸಂತೋಷವಾಯಿತು. ಈ ರೀತಿಯಲ್ಲಿ ಕೇಳುತ್ತಿದ್ದಾರೆಂದರೆ ಈ ಅಜ್ಜನವರು ಅಂಗಡಿಯಲ್ಲಿ ಖಂಡಿತವಾಗಿಯೂ ದೇವರು ಇದ್ದಾನೆ ಎಂದು ತಿಳಿದುಕೊಂಡು ಆ ಅಜ್ಜನಿಗೆ ಹೇಳುತ್ತಾನೆ, ನನ್ನ ತಾಯಿಯನ್ನು ಬಿಟ್ಟು ನನಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಪ್ರತಿದಿನ ನನ್ನ ತಾಯಿ ಕೆಲಸಕ್ಕೆ ಹೋಗುತ್ತಾರೆ ಮತ್ತು ನನಗೆ ಊಟ ತರುತ್ತಾರೆ. ಆದರೆ ನಿನ್ನೆಯಿಂದ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಾಳೆ ನನ್ನ ತಾಯಿ ಸತ್ತರೆ ನನಗೆ ಯಾರು ಊಟ ಕೊಡುತ್ತಾರೆ? ದೇವರು ಮಾತ್ರ ನಿನ್ನ ತಾಯಿಯನ್ನು ರಕ್ಷಿಸಬಲ್ಲನು ಎಂದು ವೈದ್ಯರು ಹೇಳಿದರು. ಆದ್ದರಿಂದ ನಾನು ದೇವರನ್ನು ಹುಡುಕುತ್ತಿದ್ದೇನೆ. ನಿಮ್ಮ ಅಂಗಡಿಗಳಲ್ಲಿ ದೇವರಿದ್ದಾನೆಯೇ? ನಿನ್ನ ಬಳಿ ಎಷ್ಟು ಹಣವಿದೆ ಎಂದು ಅಂಗಡಿಯವನು ಹುಡುಗನನ್ನು ಕೇಳಿದರು. ಕೇವಲ 1 ರೂಪಾಯಿ ಅಜ್ಜ ಎಂದ. ಸರಿ, ಚಿಂತಿಸಬೇಡ, 1 ರೂಪಾಯಿಯಲ್ಲೂ ದೇವರು ಸಂಧಿಸುತ್ತಾನೆ.
1 ರೂಪಾಯಿಯನ್ನು ತೆಗೆದುಕೊಂಡು 1 ಲೋಟ ನೀರನ್ನು ಹುಡುಗನ ಕೈಗೆ ಕೊಟ್ಟು, ಈ ನೀರನ್ನು ತೆಗೆದುಕೊಂಡು ನಿನ್ನ ತಾಯಿಗೆ ಕುಡಿಯಲು ಕೊಡು ಎಂದನು. ಮರುದಿನ ತಜ್ಞ ವೈದ್ಯರು ಆಸ್ಪತ್ರೆಗೆ ಬಂದು ತಾಯಿಗೆ ಶಸ್ತ್ರಚಿಕಿತ್ಸೆ ಮಾಡಿದರು. ಕೆಲವೇ ದಿನಗಳಲ್ಲಿ ಅವಳು ಗುಣಮುಖಳಾದಳು. ಡಿಸ್ಚಾರ್ಜ್ ಆದ ದಿನ ಆಸ್ಪತ್ರೆಯ ಬಿಲ್ ನೋಡಿದ ಮಹಿಳೆಗೆ ತಲೆ ಸುತ್ತು. ಆದರೆ ವೈದ್ಯರು ಧೈರ್ಯ ತುಂಬಿದರು. ಚಿಂತಿಸಬೇಡ, ವಯಸ್ಸಾದ ವ್ಯಕ್ತಿಯೊಬ್ಬರು ಇಷ್ಟೆಲ್ಲ ಬಿಲ್ ಪಾವತಿಸಿ ಅದರ ಜೊತೆಗೆ ಒಂದು ಚೀಟಿ ಕೊಟ್ಟಿದ್ದಾರೆ. ಮಹಿಳೆ ಪತ್ರವನ್ನು ತೆರೆದು ಓದಿದಾಗ, ನನಗೆ ಧನ್ಯವಾದಗಳನ್ನು ಹೇಳಬೇಡಿ. ನಿಮ್ಮನ್ನು ರಕ್ಷಿಸಿದ್ದು ಭಗವಂತ. ನಾನು ಕೇವಲ ನಿಮಿತ್ತ ಮಾತ್ರ ಅಷ್ಟೇ. ನೀವು ಧನ್ಯವಾದಗಳನ್ನು ಹೇಳಬೇಕೆಂದರೆ 1 ರೂಪಾಯಿಯೊಂದಿಗೆ ದೇವರನ್ನು ಹುಡುಕುತ್ತಾ ತಿರುಗುತ್ತಿದ್ದ ನಿಮ್ಮ ಪುಟ್ಟ ಮುಗ್ಧ ಮಗುವಿಗೆ ಹೇಳಿ ಎಂದಿತ್ತು. ಇದನ್ನೇ ನಂಬಿಕೆ ಎಂದು ಕರೆಯುತ್ತಾರೆ. ದೇವರನ್ನು ಕಾಣಲು ಕೋಟ್ಯಾಂತರ ರೂಪಾಯಿ ದಾನ ಮಾಡಬೇಕಿಲ್ಲ. ನಂಬಿಕೆ, ಒಳ್ಳೆಯ ಭಾವನೆ ಇದ್ದರೆ 1 ರೂಪಾಯಿಯಲ್ಲೂ ದೇವರನ್ನು ಕಾಣಬಹುದು. ಒಂದು ಭರ್ಜರಿ ಕಲ್ಯಾಣ ಮಂಟಪದ ಪಕ್ಕದ ಪೇಯಿಂಗ್ ಗೆಸ್ಟ್ ನಲ್ಲಿ ಬಡ ವಿದ್ಯಾರ್ಥಿಯೊಬ್ಬ ಇದ್ದ. ತಿಂಗಳ ಕೊನೆಯಲ್ಲಿ ಒಂದು ದಿನ ಕೈಯಲ್ಲಿ 1 ರೂಪಾಯಿಯೂ ಇಲ್ಲದೆ ಹಸಿವಿನಿಂದ ಬಳಲುತ್ತಿದ್ದ. ಅದೇ ದಿನ ಮಂಟಪದಲ್ಲಿ ದೊಡ್ಡ ಮದುವೆ. ಸಾವಿರಾರು ಜನ ಊಟ ಮಾಡುತ್ತಾರೆ. ನಾನೇಕೆ ಹೋಗಬಾರದು ಎನಿಸಿತು. ಆದರೆ ಆಹ್ವಾನವಿಲ್ಲದೆ ಹೋಗೋದು ತಪ್ಪು ಅಂತ ಮನಸ್ಸು ಹೇಳಿತು. ಯಾರಾದರೂ ನೀವು ಯಾರು ಎಂದು ಕೇಳಿದರೆ ಅನ್ನುವ ಭಯವೂ ಇತ್ತು. ಕೊನೆಗೆ ಹಸಿವೆ ಗೆದ್ದಿತು. ಇರುವುದರಲ್ಲಿ ಒಳ್ಳೆಯ ಬಟ್ಟೆ ಹುಡುಕಿ ಅದನ್ನು ಹಾಕಿಕೊಂಡು ಮಂಟಪಕ್ಕೆ ಹೋದ. ನೇರವಾಗಿ ಮದುಮಗನ ಬಳಿ ಹೋಗಿ ಕಣ್ಣಲ್ಲಿ ನೀರು ತಂದು ಹೇಳಿದ, ನಾನು ನಿಮ್ಮ ಕಡೆಯವರಲ್ಲ, ವಧುವಿನ ಕಡೆಯವರೂ ಅಲ್ಲ. ಪಕ್ಕದ ಪಿಜಿಯ ಬಡ ವಿದ್ಯಾರ್ಥಿ. ಇವತ್ತು ಊಟಕ್ಕೆ ದುಡ್ಡಿಲ್ಲ. ನಿಮ್ಮ ಮದುವೆಗೆ ಬಂದು ಊಟ ಮಾಡಬಹುದಾ? ಅವನ ಪ್ರಾಮಾಣಿಕತೆ ಕೇಳಿ ಮದುಮಗನ ಕಣ್ಣು ತುಂಬಿ ಬಂತು. ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಹೇಳಿದ, ನೀನು ಮಾತ್ರ ಅಲ್ಲ, ನಿನ್ನಂತಹ ಗೆಳೆಯರಿಗೂ ಪಾರ್ಸಲ್ ಕಟ್ಟಿಕೊಂಡು ಹೋಗು. ಹೊಟ್ಟೆ ತುಂಬ ತಿನ್ನು. ನೀನು ನನ್ನ ಮನೆಯವನಿದ್ದಂತೆ. ಬಡತನ ಬಂದರೂ ಪ್ರಾಮಾಣಿಕತೆ ಬಿಡಬಾರದು. ಹಸಿವಿನಲ್ಲೂ ಸತ್ಯ ಹೇಳಿದರೆ ಮನುಷ್ಯತ್ವ ಗೆಲ್ಲುತ್ತದೆ. ಅಂತಃಪ್ರಜ್ಞೆಗೆ ಮೋಸ ಮಾಡದ ಆ ಹುಡುಗನ ನೇರ ನುಡಿ ವರನ ಮನ ಮಿಡಿಯಿತು. ಇದೇ ಜೀವನದ ದೊಡ್ಡ ಮೌಲ್ಯ ಅಲ್ಲವೇ? ನಾವು ಪ್ರೇಮಿಸುವುದು ನಮಗೆ ಅದರಿಂದ ಸಂತೋಷ ಸಿಗುತ್ತದೆ ಅನ್ನುವ ಕಾರಣಕ್ಕಾಗಿ. ನಮ್ಮ ಸಂತೋಷವನ್ನು ಹೊಂದಿಸಿಕೊಳ್ಳುವ ಹೊಣೆ ನಮ್ಮದೇ ಆಗಿರುತ್ತದೆ ಹೊರತು ಇನ್ಯಾರೋ ಅದನ್ನು ಮಾಡಬೇಕೆಂದಿಲ್ಲ. ತಾವು ಪ್ರೀತಿಸುವ ವ್ಯಕ್ತಿ ನಮಗೆ ಪ್ರತಿಕ್ರಿಯೆ ನೀಡಬೇಕೆಂದು ಬಯಸುವುದು ಕೂಡ ಸರಿಯಲ್ಲ. ಏಕೆಂದರೆ ಪ್ರೇಮ ನಮ್ಮ ಆಯ್ಕೆ, ನಮ್ಮೊಳಗೆ ಉದಿಸಿದ ಭಾವನೆ. ನಾವು ಯಾರಿಂದಲಾದರೂ ಪ್ರೇಮಿಸಲ್ಪಡುತ್ತೇವೆ ಅಂದರೆ ಅದು ಪ್ರೇಮಿಸುವವರ ದೊಡ್ಡತನ, ಅದರ ಒಲುಮೆ. ಅವರು ನಮ್ಮನ್ನು ಹೀಗೇಗೆ ಪ್ರೇಮಿಸಬೇಕು ಅನ್ನುವ ನಿರೀಕ್ಷೆ ಇಟ್ಟುಕೊಳ್ಳಲು ನಮಗೆ ಅಧಿಕಾರವಿಲ್ಲ. ಹಾಗೆಯೇ ನಾವು ಪ್ರೇಮಿಯಾದಾಗ ನಾವು ಪ್ರೀತಿಸುವ ಮೂಲಕ ಮತ್ತೊಬ್ಬರಿಗೆ ಉಪಕಾರ ಮಾಡುತ್ತಿದ್ದೇವೆ ಎಂದು ಭಾವಿಸಬಾರದು. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.